1 ಕೋಟಿ ಹತ್ತಿರ ಇದ್ದರೂ ಕೂಡ ಇವರ ಅಭಿವೃದ್ಧಿ ಮಾತ್ರ ನಗಣ್ಯವಾಗಿದೆ. 1962 ರಾಜ್ಯಸಭೆ ಲೋಕಸಭೆಯಲ್ಲಿ ಚರ್ಚೆಗಳಾಗಿಲ್ಲ. ಆದರೆ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅನ್ವಯ ಅವರಿಗೆ ಮೀಸಲಾತಿ 666 ರೂಗಳು ಆದಾಯ ಮಿತಿ, ತಿಂಗಳಿಗೆ 20,830 ರೂಗಳು. The government of India has recommended for 10% reservation for the upper caste persons. I don't know why they have confined to the 10% reservation. It might be 20% also, 30% also. What is the data they had to arrive to that picture, that number? That's my basic question. जो सेंट्रल गवर्नमेंट अपर कास्ट लोगों को जो 10% रिजर्वेशन देकर है, ये प्योरली अनकॉन्स्टिट्यूशनल बोलकर सोशल डेमोक्रेटिक इंडिया का स्टैंड है। तो इसके सब्जेक्ट के ऊपर हमें थ्रू आउट इंडिया एसडीपी की जानिब की तरफ से अवेयरनेस प्रोग्राम कर रहे हैं ताकि लोगों में ये जानकारी मिल सके रिजर्वेशन क्या है, संविधान में रिजर्वेशन का क्या उसको अहमियत है। ಯಾಕೆಂತ ಹೇಳಿದ್ರೆ ಈ ಒಂದು ಮೀಸಲಾತಿಯಿಂದಾಗಿ ಈಗಾಗಲೇ ಅಪ್ಪರ್ ಕಾಸ್ಟ್ ಅಂದ್ರೆ ಮೇಲ್ಜಾತಿಯವರು ಅವರ ಜನರಲ್ ಮೆರಿಟ್ ನ ಆಧಾರದಲ್ಲಿ ಈಗಾಗಲೇ ಅವರು ಮೀಸಲಾತಿಯನ್ನ ಪಡಿತಾ ಇದ್ದಾರೆ. ಅವರು ಅದಕ್ಕೆ ಅರ್ಹವಾದಂತಹ ಉದ್ಯೋಗವನ್ನ, ಶೈಕ್ಷಣಿಕ ಮೀಸಲಾತಿಯನ್ನ ಎಲ್ಲವನ್ನು ಕೂಡ ಜನರಲ್ ಮೆರಿಟ್ ನ ಆಧಾರದಲ್ಲಿ ಅವರಿಗೆ ಸಿಗ್ತಾ ಇದೆ. ಕೇವಲ ಮೇಲ್ವರ್ಗವನ್ನ ತೃಪ್ತಿ ಪಡಿಸಲಿಕ್ಕೋಸ್ಕರ ಅಂದ್ರೆ ಬ್ರಾಹ್ಮಣ ಶಾಹಿತ್ವ ಅಂತ ಏನ್ ಹೇಳ್ತೇವೆ, ಇದು ಸಂಪೂರ್ಣ ಕೇವಲ 3 ದಿನಗಳಲ್ಲಿ 10% ಮೀಸಲಾತಿ ಆದೇಶಿಸಿದ್ದಾರೆ.